ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಎ ಐ ಶಿಕ್ಷಕರ ಒಂದು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಈ ಒಂದು ಹುದ್ದೆಗೆ ಬಿ ಎ ಆಗಿರ್ಬೋದು, ಬಿ ಎಸ್ ಸಿ ಆಗಿರ್ಬೋದು, ಬಿ ಕಾಮ್ ಆಗಿರ್ಬೋದು, ಬಿ ಬಿ ಎ ಆಗಿರ್ಬೋದು, ಈ ಅಭ್ಯರ್ಥಿಗಳು ಸಹಿತ ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು ಹೊಂದಿದ್ದಾರೆ. ಇವರು ಏನು ಮಾಡಬೇಕು, 1 ವರ್ಷದ ಒಂದು ಕೋರ್ಸ್ ಇದೆ. ನೀವು ಆ ಕೋರ್ಸನ್ನು ಮಾಡಿದರೆ ನೀವು ಸಹಿತ ಎ ಐ ಶಿಕ್ಷಕರಾಗ್ತೀರಿ. ಓಕೆ, ಹೀಗಾಗಿ ದಯವಿಟ್ಟು ಈ ಒಂದು ಪದವಿ ಮಾಡಿದಂಥ ಅಭ್ಯರ್ಥಿಗಳು ಈ 1 ವರ್ಷದ ಕೋರ್ಸನ್ನು ಮಾಡಿ ನಿಮಗೂ ಸಹಿತ ಎ ಐ ಕೌಶಲ್ಯ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಗುತ್ತೆ. ಹೀಗಾಗಿ ಈ ವಿಡಿಯೋದಲ್ಲಿ ನೀವು ಏನು ಮಾಡಬೇಕು, ಏನು ಮಾಡಿದರೆ ನೀವು ಎ ಐ ಶಿಕ್ಷಕರಾಗ್ತೀರಿ ಅನ್ನೋದನ್ನು ಡೀಟೇಲಾಗಿ ಹೇಳ್ತಾ ಬರ್ತೀನಿ ಅಂತ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪನ್ನು ಮಾಡಿದ್ದೀನಿ. ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗ್ಬೋದು. ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಎ ಐ ಶಿಕ್ಷಕರು ಅಂದರೆ ತೃತೀಯ ಭಾಷೆ ಹಿಂದಿಯನ್ನು ಬಿಟ್ಟು ಅದರ ಭಾಗವಾಗಿ ಒಂದು ಎ ಐ ಕೌಶಲ್ಯ ಶಿಕ್ಷಕರು ನ್ಯಾಷನಲ್ ಸ್ಕಿಲ್ ಕೌನ್ಸಿಲಿಂಗ್ ಅವರ ಪ್ರಕಾರ ಎ ಐ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ರಾಜ್ಯಾದ್ಯಂತ ನಡೀತಾ ಇದೆ. ಪ್ರೆಸೆಂಟ್ಲಿ 1650 ಹುದ್ದೆಗಳನ್ನು ಪ್ರೌಢಶಾಲೆಗಳಲ್ಲಿ ನೇಮಕಾತಿ ಮಾಡ್ಕೊಳ್ತಿದ್ದಾರೆ. ಇಲ್ಲಿ ಒಂದು ಸಮಸ್ಯೆ ಏನಾಗಿದೆ ಅಂತಂದರೆ, ಎ ಐ ಶಿಕ್ಷಕರು ಅಂದ ತಕ್ಷಣ BCA ಮಾಡಬೇಕು, ಇಂಜಿನಿಯರಿಂಗ್ ಆಗಿರಬೇಕು, ಡಿಪ್ಲೊಮೋವನ್ನೇ ಮಾಡ್ಕೊಂಡಿರಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಅದು ಕರೆಕ್ಟಾಗೇ ಇದೆ. ಆದರೆ ಇಲ್ಲಿ ಕೆಲವೊಂದಿಷ್ಟು ಕೋರ್ಸ್ಗಳನ್ನು ಕೊಟ್ಟಿದ್ದಾರೆ. ಆ ಕೋರ್ಸ್ಗಳನ್ನು ಬಿ ಎ, ಬಿ ಎಸ್ ಸಿ, ಬಿ ಕಾಮ್, ಬಿ ಬಿ ಎ ಮಾಡಿದಂಥ ಅಭ್ಯರ್ಥಿಗಳು ಸಹಿತ 1 ವರ್ಷದ ಒಂದು ಕೋರ್ಸನ್ನು ಮಾಡಿಕೊಂಡು ನೀವೇನು ಮಾಡ್ಬೋದು, ಎ ಐ ಶಿಕ್ಷಕರಾಗಿ ಜಾಯಿನ್ ಆಗಲಿಕ್ಕೆ ಅವಕಾಶ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಅವರೇನು ಹೇಳ್ತಾ ಬರ್ತಾರೆ, ಅರ್ಹತೆಯನ್ನು ನೋಡುವ. ಯಾಕಂದರೆ ನಮಗೆ ಮೇನ್ ಬೇಕಾಗಿರೋದು ಅರ್ಹತೆಯಲ್ಲಿ ಏನು ಹೇಳ್ತಾರೆ, ಇಲ್ಲಿ ಕನಿಷ್ಠ 1ರಲ್ಲಿ ಅರ್ಹತೆಯನ್ನು ಹೊಂದಿರಬೇಕು ಅಂತ ಕೊಡ್ತಾರೆ. ಇಲ್ಲೇನಾಗಿದೆ, CS IT ಪದವಿ ಅಂತೂ ಆಗೋದಿಲ್ಲ, BCA BSc ಕಂಪ್ಯೂಟರ್ ಸೈನ್ಸ್ ಅಂತೂ ಆಗೋದಿಲ್ಲ. ಇಲ್ಲಿ 2 ಡಿಗ್ರಿಗಳಿದ್ದಾವೆ, 2 ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೋಡ್ಬೋದು. ಇಲ್ಲಿ ಒಂದು PGDCA ಕೋರ್ಸ್ ಇದೆ ನೋಡಿ. ಈ PGDCA ಕೋರ್ಸ್ ಏನಿದೆಯಲ್ಲ, ಈ ಕೋರ್ಸನ್ನು ಯಾರು ಬೇಕಾದವರು ಪದವಿಯ ನಂತರದಲ್ಲಿ, ಅಂದರೆ ನೀವು BSc ಆಗಿರ್ಬೋದು, BA ಆಗಿರ್ಬೋದು, ಬಿ ಕಾಮ್ ಆಗಿರ್ಬೋದು, BBA ಆಗಿರ್ಬೋದು, ಅವ್ರೇನು ಮಾಡ್ಬೋದು, 1 ವರ್ಷದ ಕೋರ್ಸ್ ಇದು. ನೀವು ಇದನ್ನು ವಿಶ್ವವಿದ್ಯಾಲಯಗಳಲ್ಲಿ ಸಹಿತ ರೆಗ್ಯುಲರಾಗಿ ಮಾಡ್ತಾರೆ, ನೀವು ಡಿಸ್ಟೆನ್ಸ್ ಎಜುಕೇಷನ್ದಲ್ಲಿ ಸಹಿತ ಮಾಡ್ತಾರೆ, ಅಥವಾ ನಿಮ್ಮ ಸ್ಥಳೀಯವಾಗಿ ಯಾವ್ಯಾವ ಕಂಪ್ಯೂಟರ್ ಸೆಂಟರ್ಸ್ಗಳಿದಾವಲ್ಲ, ಮೇನ್ ಆದಂಥ ಕಂಪ್ಯೂಟರ್ ಸೆಂಟರ್ಸ್ಗಳು, ಅವರು ಸರ್ಕಾರದಿಂದ ಅನುಮತಿಯನ್ನು ಪಡೆದು ಸಹಿತ ಈ ಒಂದು PGDCA ಕೋರ್ಸನ್ನು ಮಾಡ್ತಿರ್ತಾರೆ. ಹೀಗಾಗಿ ಯಾರೆಲ್ಲ BA BSc ಈ ರೀತಿ ಡಿಗ್ರಿ ಮಾಡ್ಕೊಂಡಂಥ ಅಭ್ಯರ್ಥಿಗಳು ನೀವೇನು ಮಾಡಿರಿ, PGDCA ಕೋರ್ಸನ್ನು ಮಾಡಿ. ನಾನು ನಿಮಗೊಂದು ಸರ್ಟಿಫಿಕೇಟನ್ನು ತೋರಿಸ್ತಾ ಬರ್ತಂತೆ ಎವಿಡೆನ್ಸ್ ಆಗಿ. ಈ PGDCA ಕೋರ್ಸನ್ನು 1 ವರ್ಷದ ಕೋರ್ಸನ್ನು ಮಾಡಿದಿರಿ ಅಂತಂದರೆ ನೀವೇನು ಮಾಡ್ತೀರಿ, ಎ ಐ ಶಿಕ್ಷಕರಾಗಲಿಕ್ಕೆ ಕನಿಷ್ಠ 1ರಲ್ಲಿ ಅರ್ಹತೆ ಇದೆ, ಎ ಐ ಶಿಕ್ಷಕರಾಗಲಿಕ್ಕೆ ಎಲಿಜಿಬಿಲಿಟಿಯನ್ನು ಪಡಿತೀರಿ. ಯಾಕಂದರೆ ತಿಂಗಳ ಏನಿದೆ, ನೀವು BA B.Ed TET ಪಾಸ್ ಆದರೆ 12,500 ಕೊಡ್ತಾರೆ, 10,500 ಕೊಡ್ತಾರೆ. ಇಲ್ಲಿ 20,000 ಇದೆ ತಿಂಗಳಿಗೆ. ಹೀಗಾಗಿ ನೀವೇನು ಮಾಡಿ, ಒಂದು 10,000 ರೂಪಾಯಿ ಖರ್ಚು ಮಾಡಿ ಈ ಒಂದು ಕೋರ್ಸನ್ನು ಮಾಡಿ. ಈ ಕೋರ್ಸನ್ನು ಮಾಡಿದರೆ ಅಂತಂದರೆ ನೀವು ಈಸಿಯಾಗಿ ಎ ಐ ಶಿಕ್ಷಕರಾಗ್ಬೋದು. ಇನ್ನೊಂದು ಕೋರ್ಸ್ ಅಂತಂದರೆ DOEACC A ಲೆವೆಲ್ ಅಂತ ಕೊಡ್ತಾರೆ. ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಡಿಪಾರ್ಟ್ಮೆಂಟ್ನವರು ಬಹಳಷ್ಟು ಸೆಂಟರ್ಗಳಲ್ಲಿ, ನೀವು ತಾಲೂಕು ಮಟ್ಟದ ಸೆಂಟರ್ ಆಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಿ ನಿಮ್ಮ ಕಂಪ್ಯೂಟರ್ ಸೆಂಟರ್ ಆಗಿತ್ತು ಅಂತಂದರೆ ನೀವು ಅಲ್ಲಿ ಹೋಗಿ ಭೇಟಿ ಕೊಟ್ಟರೆ ಅವ್ರು ಕೇಳಬೇಕು, ನೀವು ನಿಮ್ಮಲ್ಲಿ PGDCA ಕೋರ್ಸ್ ಇದೆಯಾ, ಅದ್ರ ಸರ್ಕಾರದಿಂದ ರಿಜಿಸ್ಟ್ರೇಷನ್ ಆಗಿರಬೇಕು, ಮಾನ್ಯತೆಯನ್ನು ಪಡೆದಿರುವಂಥ ಸರ್ಟಿಫಿಕೇಟ್ ಇರಬೇಕು. DOECC ಕೋರ್ಸ್ ಇದೆಯಾ, ಆ ಕೋರ್ಸು ಸಹಿತ ನೀವು ಸರ್ಕಾರದಿಂದ ಮತ್ತು ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಡಿಪಾರ್ಟ್ಮೆಂಟಿಂದ ಅನುಮತಿಯನ್ನು ಪಡೆದಿರಬೇಕು. ಎ ಲೆವೆಲ್ ಕೋರ್ಸೇ ಆಗಿರಬೇಕು. ಎ ಲೆವೆಲ್ ಕೋರ್ಸನ್ನೇ ಕೊಡ್ತೀರಾ ಅಂಥೇಳಿ ಇಲ್ಲಿ ಅವ್ರದ್ದು ಫೀ ಇರ್ತದೆ. ಫೀ ತುಂಬಿಕೊಳ್ಳೋದಿದೆ. ಅವ್ರದ್ದು ಪ್ರಾಕ್ಟಿಕಲ್ ಕ್ಲಾಸಿಗೆ ಹೋಗಬೇಕು. ನಿಮಗೆ ಪರಿಚಯ ಇದ್ದರೆ ನೀವು ಎಕ್ಸ್ಟರ್ನಲ್ಲೂ ಸಹಿತ ಮಾಡ್ಬೋದು, ಪ್ರಾಕ್ಟಿಕಲ್ ಕ್ಲಾಸಿಗೆ ಹೋಗ್ಬೋದು. ಮತ್ತು ಎಕ್ಸಾಮ್ ಇರ್ತದೆ, ಎಕ್ಸಾಮನ್ನು ಆ ಡಿಪಾರ್ಟ್ಮೆಂಟ್ನವರು ಮಾಡ್ತಾರೆ, ಅದನ್ನು ಸಹಿತ ನೀವೇನು ಪಾಸ್ ಮಾಡಿಕೊಂಡು ಆಗಬಹುದು. ಇಲ್ಲಿ ನೋಡ್ಬೋದು, ಇಲ್ಲಿ ಭಾಳಷ್ಟು ಸರ್ಟಿಫಿಕೇಟ್ ಇದರಲ್ಲಿ ಸಹಿತ ಅದಕ್ಕೆ ಇದೆ ನೋಡಿ. ಡಿಪ್ಲೊಮಾ ಇನ್ ಇಲ್ಲಿ DOCC ಕೋರ್ಸ್ ಮಾಡ್ಕೊಂಡಿರ್ಬೇಕು, ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಥವಾ ಮಾಡ್ಕೋಬೇಕು. ಇಲ್ಲಿಯೂ ಸಹಿತ ಅದೇ ಕೊಟ್ಟಿದ್ದಾರೆ, PGDCA ಅವ್ರು DOEACC ಕೋರ್ಸನ್ನು ಮಾಡಿದ್ದಾರೆ. ಹೀಗಾಗಿ ಎ ಐ ಸ್ಕಿಲ್ ಹೊಂದಿದಂಥ ಶಿಕ್ಷಕರು ಯಾರಿದಿರಲ್ಲ, ಅವರು ಕಡ್ಡಾಯವಾಗಿ ಈ ಒಂದು ನೀವು BA BSc BCom BBA ಮಾಡಿದಂಥ ಅಭ್ಯರ್ಥಿಗಳಿದ್ರೆ ಈ ಒಂದು ಕೋರ್ಸ್ ಮಾಡಿದರೆ ನಿಮಗೆ 20,000 ತಿಂಗಳಿಗೆ ಅಮೌಂಟ್ ಸಿಗುತ್ತೆ. ನೀವು ಜಸ್ಟ್ ಒಂದು ಸರಿ ನೀವು 20,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಈ ಒಂದು ಡಿಗ್ರಿಯನ್ನು ಮಾಡಿಕೊಡ್ರಿ. ಯಾರು ಮನೆಯಲ್ಲಿ BA ಮಾಡಿದಂಥ ಅಭ್ಯರ್ಥಿಗಳು ಖಾಲಿ ಇರ್ತಾರೆ, ಅವ್ರು ಮಾಡಿದರೆ ಅಂತಂದರೆ ನೀವು ಆಗ್ಬೋದು. ಇಲ್ಲಿ ಉದಾಹರಣೆಗಾಗಿ ನಾನು ಒಂದು ಸರ್ಟಿಫಿಕೇಟನ್ನು ತೋರಿಸ್ತಾ ಬರ್ತಂತೆ. ಇಲ್ಲಿ ಸರ್ಟಿಫಿಕೇಟ್ ನೋಡಿ, ಇದೊಂದು ಶಿವಾಜಿ ಶಿಕ್ಷಣ ಸಂಸ್ಥೆ ಅಂತಿದೆ. ಇವರು ರಿಜಿಸ್ಟ್ರೇಷನ್ ನಂಬರು ಸಹಿತ ಇದೆ. ಇಲ್ಲಿದೆ ನೋಡಿ, ರಿಜಿಸ್ಟರ್ ಅಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಭಾರತ ಸರ್ಕಾರದ ರಾಜ್ಯ ಸರ್ಕಾರದ ಅಡಿಯಲ್ಲಿ ಭಾರತ ಸರ್ಕಾರ ಅಥವಾ ಕರ್ನಾಟಕ ರಾಜ್ಯ ಸರ್ಕಾರದ ಅಡಿಯಲ್ಲಿ ಸ್ಥಾಪನೆ ಆಗಿರಬೇಕು.
ನೋಡಿರಿ ಇಲ್ಲಿ ಅವ್ರೇನು ಮಾಡ್ತಾರೆ, ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ PGDCA ಕೋರ್ಸ್ 1 ಇಯರ್ ಕೋರ್ಸ್ ಇರ್ತದೆ. ಓಕೆ, 1 ಇಯರ್ ಕೋರ್ಸ್ ಇರ್ತದೆ. ನೀವೇನು ಮಾಡಬೇಕು, ಈ 1 ಇಯರ್ ಕೋರ್ಸಿಗೆ ಅಡ್ಮಿಷನ್ ಮಾಡಿ. ಅದು ಕಂಪ್ಯೂಟರ್ ಸೆಂಟರ್ ಇರೋದನ್ನು ನೀವು ಎಕ್ಸ್ಟರ್ನಲ್ಲೂ ಮಾಡ್ಬೋದು, ರೆಗ್ಯುಲರ್ ಆದರೂ ಹೋಗ್ಬೋದು. ಓಕೆ, ಇದನ್ನು ಮಾಡ್ತಾ ಮಾಡ್ತಾ ನೀವೇನು ಮಾಡಬೇಕು, ಪರೀಕ್ಷೆಯನ್ನು ಪಾಸ್ ಮಾಡ್ಕೋಬೇಕು. ಪರೀಕ್ಷೆಯನ್ನು ಆಲ್ಮೋಸ್ಟ್ ಅಲ್ಲಿ ನಿಮಗಂತೂ ಗೊತ್ತಿದ್ದರೆ ಕಾಪಿಯಾರು ಮಾಡಿ ಹ್ಯಾಂಗರ್ ಮಾಡಿ ಅದು ಯಾವ ಕಂಡೀಷನ್ಸನ್ನು ನೋಡಿಕೊಂಡು ಇವಿಷ್ಟು ಎಕ್ಸಾಮ್ ಇರ್ತದೆ, ಪಾಸನ್ನು ಮಾಡಿಕೊಂಡ್ರಿ ಅಂತಂದರೆ ನಿಮಗೇನಾಗುತ್ತೆ, PGDCA ಸರ್ಟಿಫಿಕೇಟ್ ಸಿಗುತ್ತೆ. ಈ PGDCA ಸರ್ಟಿಫಿಕೇಟನ್ನು ತೊಗೊಂಡು ನೀವೇನು ಮಾಡ್ಬೋದು, AI ಶಿಕ್ಷಕರಾಗಲಿಕ್ಕೆ ಅವಕಾಶವಿದೆ. ಈ ಒಂದು ಅವಕಾಶವನ್ನು ಯಾರೂ ತಪ್ಪಿಸ್ಕೋಬೇಡಿ. ಭಾಳಷ್ಟು ಅಭ್ಯರ್ಥಿಗಳಿದ್ದೀರಿ, BA ಮಾಡಿದಂಥವ್ರು, ಭಾಳಷ್ಟು ಜನ ಬರೀ BCAದವರು, BSc ಕಂಪ್ಯೂಟರ್ ಸೈನ್ಸ್ದವರಿಗೆ ಅನ್ನುವಂಥ ಒಂದು ತಪ್ಪು ಪರಿಕಲ್ಪನೆ ಇದೆ. ಅದನ್ನು ಹೋಗಲಾಡಿಸಿ PGDCA ಮತ್ತು DOECC ಈ ಕೋರ್ಸನ್ನು ಮಾಡ್ಕೊಳ್ಳಿ. ಈ ಕೋರ್ಸ್ ಮಾಡಿದರೆ ನೀವು AI ಶಿಕ್ಷಕರಾಗಲಿಕ್ಕೆ ಅವಕಾಶವಿದೆ. ಓಕೆ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ. ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.